ಅಕ್ಕ, ನಿನಗೆ ಆ ಆಕ್ಸಿಡೆಂಟೇ ಮೈಂಡಲ್ಲಿದೆ, ಅದಕ್ಕೆ ಹಾಗೆ ಫೀಲ್ ಆಗ್ತಾ ಇದೆಯಾ? ಹಾಗೆಲ್ಲ ಏನೂ ಆಗಲ್ಲ ಅಕ್ಕ, ರಿಲ್ಯಾಕ್ಸ್ ಆಗು. ವಿಲೇಜ್ ಟ್ರಿಪ್ ಅಂದ್ರೆ ಜರ್ನಿ ಹ್ಯಾಪಿ ಆಗಿರುತ್ತೆ ಅನ್ಕೊಂಡೆ, ಆದ್ರೆ ಎಲ್ರು ಡಲ್ ಆಗಿದ್ದಾರೆ. ಹೌದು ವಿನ್ನು, ನಮ್ ಸ್ಕೂಲ್ ಟ್ರಿಪ್ ಎಷ್ಟು ಜಾಲಿ ಆಗಿರುತ್ತಲ್ವಾ? ಎಲ್ಲರೂ ಸಾಂಗ್ಸ್ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತೀವಿ ಅಲ್ವಾ? ಡ್ರೈವರ್ ಅಂಕಲ್ಗೆ ಹೇಳಿ ಬಸ್ಸಲ್ಲಿ ಸಾಂಗ್ಸ್ ಹಾಕ್ಸೋಣವಾ? ಆಗ ಎಲ್ರು ಮೂಡು ಚೇಂಜ್ ಆಗುತ್ತೆ. ಹೌದು, ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಏ ಲಕ್ಕಿ, ವಿನ್ನು, ಯಾಕಿಬ್ರು ಎದ್ಬಿಟ್ರಿ? ಡ್ರೈವರ್ ಅಂಕಲ್ಗೆ ಸಾಂಗ್ಸ್ ಹಾಕಕ್ಕೆ ಹೇಳ್ತೀವಿ. ಸಾಂಗ್ಸ್ ಯಾಕೋ? ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಕ್ಕೆ. ಹಾಡು ಇಲ್ಲ ಏನೂ ಇಲ್ಲ, ಸುಮ್ನೆ ಕೂತ್ಕೊಳ್ಳಿ. ಎಲ್ರು ಸೈಲೆಂಟ್ ಆಗಿದ್ದೀರಾ? ನನಗ್ ಬೋರ್ ಆಗ್ತಾ ಇದೆ. ಲೋ ನಾಣಿ, ಒಂದ್ ಕೆಲ್ಸ ಮಾಡು, ನೀನ್ ಡ್ಯಾನ್ಸ್ ಮಾಡು. Yes. ಹೇಗೂ ಫೋನಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಅಂತ ಬೋರ್ ಆಗ್ತಿದೆ ಅಲ್ವಾ ನಿಂಗೆ? ಡ್ರೈವರ್, ಸಾಂಗ್ಸ್ ಹಾಕಿ. ಬೇಡ, ಯಾವ ಸಾಂಗ್ಸು ಬೇಡ. ಈ ಭಾಗ್ಯಂಗ್ ಏನಾಗಿದೆ? ಈ ಹಿಂದೆ ನಡೆದಿರೋ ಆಕ್ಸಿಡೆಂಟೇ ಅಕ್ಕಂಗೆ ನೆನ್ಪಾಗ್ತಾ ಇದೆ ಅನ್ನಿಸ್ತಾ ಇದೆ. ಸಾಂಗ್ಸ್ ಹಾಕಿದ್ರೆ ಏನಾಗುತ್ತಮ್ಮ? ಬೇಡ ಅಂತ ಹೇಳ್ತಿದ್ದೀನಲ್ವಾ? ಜರ್ನಿ ಬೋರಿಂಗ್ ಆಗಿದ್ಯಮ್ಮ. ಆದ್ರೂ ಸರಿ, ಸುಮ್ನೆ ಕೂತ್ಕೊಳ್ಳಿ. ಯಾಕೆ ಹಾಕಿರ್ಸ್ತಾ ಇದೆಯಾ ಭಾಗ್ಯ? ಏನಾಗಿದೆ ನಿಂಗೆ? ಏನು ಇಲ್ಲ ರೀ, ಸಾಂಗ್ಸ್ ಬೇಡ, ಡ್ಯಾನ್ಸ್ ಬೇಡ, ಎಲ್ರು ಸುಮ್ನೆ ಕೂತ್ಕೊಳ್ಳಿ. ದಯವಿಟ್ಟು ಯಾರು ನನ್ ಮಾತಿಗಿಲ್ಲ ಅನ್ಬೇಡಿ. ಭಾಗ್ಯಂಗ್ ಏನೋ ತಲೆ ಕೆಟ್ಟಿದೆ ಅನ್ಸುತ್ತೆ. ನೋಡಿದ್ರೆ ಹಾಗೆ ಅನ್ನಿಸ್ತಿದೆ. ಡ್ರೈವರ್, ಆ ಚೆಕ್ ಪೋಸ್ಟ್ ಹತ್ರ ನಿಲ್ಸಪ್ಪ. ಎಕ್ಸ್ಕ್ಯೂಸ್ ಮೀ. ಹೇಳಿ. ಈಗಷ್ಟೇ ಈ ರೂಟಲ್ಲಿ ಬಸ್ ಹೋಯ್ತು, ನೀವೇನಾದ್ರೂ ನೋಡಿದ್ರಾ? ತುಂಬಾ ಬಸ್ ಹೋಗಿದೆ ಸರ್. ನೀವು ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ? ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದ್ ಬಸ್ಸಲ್ಲಿ ಚಳ್ಕೆರೆ ಹೋಗ್ತಾ ಇದ್ದಾರೆ ಸರ್. ಅವ್ರಿಗೆ ಅರ್ಜೆಂಟ್ ಆಗಿ ವಾಪಸ್ ಬರೋದಕ್ಕೆ ಹೇಳ್ಬೇಕು. ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಸಿಗ್ನಲ್ ಸಿಗ್ತಾ ಇಲ್ಲ. ಹೌದಾ? ಪ್ಲೀಸ್ ಸರ್, ಹೇಗಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ತುಂಬಾ ಅರ್ಜೆಂಟು. ಓಕೆ ಸರ್. ನಿಮ್ಮ ಹತ್ರ ವೆಹಿಕಲ್ ನಂಬರ್ ಇದೆಯಾ? ಹಾ, ಇಲ್ಲೇ ಹತ್ರದಲ್ಲಿ ಇನ್ನೊಂದು ಚೆಕ್ ಪೋಸ್ಟ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಬಸ್ನ ನಿಲ್ಸಿ ಅಂತ ಹೇಳ್ತೀನಿ. ಆಯ್ತು ಸರ್. ಹಲೋ ಹಲೋ ಹಲೋ, ರಿಪೋರ್ಟಿಂಗ್. ಹಲೋ ಹಲೋ, ಅರ್ಜೆಂಟಾಗಿ ಒಂದು ವೆಹಿಕಲ್ನ ತಡಿಬೇಕು. ನಂಬರ್ ಹೇಳಿ. ಆ ವೆಹಿಕಲ್ ನಿಮ್ಮ ಚೆಕ್ ಪೋಸ್ಟ್ ಹತ್ರ ಬಂದ್ರೆ ಅಲ್ಲೇ ತಡೀರಿ ಸರ್. ಆ ಬಸ್ಸಲ್ಲಿ ಇರೋರಿಗೆ ಒಂದು ಮೆಸೇಜ್ ಪಾಸ್ ಮಾಡಬೇಕು ಅಂತ ಅವ್ರ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಓಕೆ ಸರ್, ಆಯ್ತು ಸರ್. ಹಲೋ, ಏನಾಯ್ತು ಸರ್? ಸರ್, ಇವಾಗಲೇ ಬಸ್ಸು ಚೆಕ್ ಪೋಸ್ಟ್ ದಾಟಿ ಹೋಗಿದೆ ಅಂತೆ ಸರ್. ಇದೇ ಕೊನೆ ಚೆಕ್ ಪೋಸ್ಟ್ ಸರ್. ಇದನ್ನ ದಾಟಿದ್ರೆ ಫಾರೆಸ್ಟ್ ಎಂಟ್ರಿ ಆಗ್ಬಿಡುತ್ತೆ. ಸರ್, ಬಸ್ಸು ಹೊರಟೋಯ್ತಂತೆ ಸರ್. ಸರ್, ನೆಕ್ಸ್ಟ್ ಚೆಕ್ ಪೋಸ್ಟ್ ಎಲ್ಲಿರುತ್ತೆ? ಅದೇ ಕೊನೆ ಚೆಕ್ ಪೋಸ್ಟ್ ಸರ್. ಅದಾದ್ಮೇಲೆ ಫಾರೆಸ್ಟ್ ಮುಗಿದ್ಮೇಲೆ ಫಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಆದ್ರೆ ತುಂಬಾ ದೂರದಲ್ಲಿದೆ ಸರ್. ಈಗ ಹೇಗ್ ಸರ್ ಆ ಬಸ್ ತಡೆಯೋದು? ಸಾರಿ ಸರ್, ನೀವು ಆ ವೆಹಿಕಲ್ನ ಫಾಲೋ ಮಾಡೋದು ಬಿಟ್ಟು ಬೇರೆ ದಾರಿ ಇಲ್ಲ ಸರ್. ಓಕೆ ಸರ್, ಓಕೆ.
ಲಕ್ಕಿ ವಿನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಸಾಂಗ್ಸ್ ಹಾಕಿಲ್ಲ ಅಂತನಾ? ಹೌದಪ್ಪ, ಜರ್ನಿ ಬೋರಿಂಗ್ ಆಗಿದೆ. ಈ ತರ ಇರುತ್ತೆ ಅಂದಿದ್ರೆ ನಾವ್ ಬರ್ತಾನೆ ಇರ್ಲಿಲ್ಲ. ಈಗೇನು ನಿಮಗೆ ಸಾಂಗ್ಸ್ ಹಾಕಬೇಕು ಅಷ್ಟೇ ತಾನೇ? ಆದ್ರೆ ಅಮ್ಮ ಹಾಡ್ಬೇಡಿ ಅಂದ್ರಲ್ಲ. ನಾನು ಸಾಂಗ್ಸ್ ಹಾಕಿಸ್ತೀನಿ. ಬೇಡ ಅಪ್ಪ, ಅಮ್ಮ ಕೋಪ ಮಾಡ್ಕೋತಾರೆ. ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ನೀವ್ ಎಂಜಾಯ್ ಮಾಡಬೇಕು. ಯಾರು ಇಲ್ಲ ಅನ್ನೋ ಹಾಗಿಲ್ಲ. ಮಿತ್ರ ಅವ್ರೆ, ಅಕ್ಕ, ಬಾವ ಮಕ್ಕಳನ್ನ ಎಂಟರ್ಟೈನ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ. ದಯವಿಟ್ಟು ಅಡ್ಡ ಹೋಗ್ಬೇಡ ಅಕ್ಕ. ಬಾವಂಗೆ ಕೋಪ ತರಿಸ್ಬೇಡ. ಡ್ರೈವರ್ ಸಾಂಗ್ಸ್ ಹಾಕಿ. ಅಣ್ಣ ಅದು ಏಯ್, ಯಾರು ಇಲ್ಲ ಅನ್ನೋ ಹಾಗಿಲ್ಲ. ಡ್ರೈವರ್ ಸಾಂಗ್ಸ್ ಹಾಕಿ. ಓಕೆ ಸರ್. ಮಕ್ಳೇ ಎಂಜಾಯ್. ಸೂಪರ್. ನೆಕ್ಸ್ಟ್ ಯಾರು? ಚಿಕ್ಕಪ್ಪ ಚಿಕ್ಕಮ್ಮ. ಓಕೆ, ವಿವೇಕ್, ಜಾನು ಬನ್ನಿ. ಹಿಡಿಯೋ ಹಿಡಿಯೋ ಹಿಡಿಯೋ, ಮಾವ ಅವ್ರು ಬಂದ್ರು ಹಿಡಿಯೋ. ಹಿಡಿಯೋ ಹಿಡಿಯೋ ಹಿಡಿಯೋ, ಬಾವನವ್ರು ಬಂದ್ರು ಹಿಡಿಯೋ. ಚಿಚ್ಚ ಬಂದು ಹಿಡಿಯೋ, ಮಚ್ಚ ಬಂದು ಹಿಡಿಯೋ, ಗೆಳೆಯ ಬಂದು ಹಿಡಿಯೋ, ಅಳಿಯ ಬಂದು ಹಿಡಿಯೋ, ನಮ್ಮೋಳ್ ಬನ್ನು ನಿಮ್ಮೋಳ್ ಬನ್ನು ನೋಡ್ಕೊಂಡ್ ಬನ್ನು ಹಿಡಿಯೋ. ಅವರ ಫೋಟೋ ಇವರ ಫೋಟೋ ಆಲ್ಬಮಿಗೆ ನೀ ಹಾಕೋ, ಮತ್ ನನ್ ಜೊತೆ ಹಿಡಿದವು ಮಾತ್ರ ಸ್ವಾಮಿ ಒಬ್ಬರ ಅಲ್ಲಿ ಇಟ್ಕೋ. ಏನ್ ಮಿತ್ರ, ಏನ್ ಮಾಡ್ದೆ? ಏನೂ ಇಲ್ಲ, ಗಾಳಿ ತಣ್ಣಗಿದೆಯಲ್ಲ, ಮಕ್ಳು ಕಷ್ಟ ಆಗತ್ತೆ ಅಂತ. ಏ ನಿಲ್ಸಯ್ಯ, ಇಳಿರಿ.
ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಬೆಂಗಳೂರಿಂದ ಎಲ್ಗೋಗ್ತಾ ಇದ್ದೀರಾ? ಚಳ್ಳಕೆರೆಗೆ. ಈ ರೂಟು ನಿಮ್ಗೆ ಹೊಸದಾ? ಯಾಕೆ ಕೇಳ್ತಾ ಇದ್ದೀರಾ? ಇದು ಅಡವಿ ಪ್ರಾಂತ, ಘಾಟ್ ರೋಡು, ಜೊತೆಗೆ ಮಂಜು ಕೂಡ ಬರ್ತಾ ಇರುತ್ತೆ. ಎದುರುಗಡೆಯಿಂದ ಬರೋ ಗಾಡಿಗಳು ಹತ್ರ ಬರೋವರೆಗೂ ಕಾಣಿಸಲ್ಲ. ಈಗ ಏನು ಹೇಳ್ತಾ ಇದ್ದೀರಾ ಸರ್? ಈ ತರ ಪರಿಸ್ಥಿತಿ ಇರುವಾಗ ನೀವು ಮುಂದೆ ಹೋಗೋದು ಸರಿಯಲ್ಲ. ಆಕ್ಸಿಡೆಂಟ್ ಆಗುತ್ತೆ. ಬೆಳಗ್ಗೆ ಆಗೋವರೆಗೂ ನೀವು ಇಲ್ಲೇ ಇದ್ದು ಆಮೇಲೆ ಹೊರಡೋದು ತುಂಬಾ ಬೆಟರ್. ಹೌದು ರೀ, ಅವ್ರು ಹೇಳ್ತಿರೋದು ನಿಜನೇ. ಈ ರೂಟಲ್ಲಿ ತುಂಬಾ ಆಕ್ಸಿಡೆಂಟ್ ಆಗಿದೆ. ಇವತ್ ನಾವ್ ಇಲ್ಲೇ ಇದ್ದು ಬೆಳಗ್ಗೆ ಹೋಗೋಣ. ಇಷ್ಟು ರಾತ್ರಿಲಿ ಎಲ್ಲಿರಕ್ಕಾಗತ್ತೆ? ಅದು ಅಲ್ದೆ ಇದೆಲ್ಲ ಕಾಡು, ಇಲ್ಲಿ ಸೊಳ್ಳೆಗಳಿರುತ್ತೆ, ಅವುಗಳು ಕಚ್ಚಿದ್ರೆ ತುಂಬಾ ಆಪತ್ತು. ಏನ್ರಿ, ನನ್ ಮಾತ್ ಕೇಳಿ. ಇದೆಲ್ಲ ಆಕ್ಸಿಡೆಂಟ್ಸ್ ಆಗೋ ಜಾಗ. ಬೆಳಗ್ಗೆ ಹೋದ್ರೆ ಯಾವ ಸಮಸ್ಯೆನೂ ಇರಲ್ಲ. ಏನು ಬೇಕಾಗಿಲ್ಲ. ಡ್ರೈವರ್, ಪೈಪರ್ ಕೆಲಸ ಮಾಡ್ತಿದ್ಯಾ? ಕೆಲಸ ಮಾಡ್ತಾ ಇದೆ ಸರ್, ಆದ್ರೆ ತುಂಬಾ ಮಂಜು ಬೀಳ್ತಾ ಇದ್ರೆ ಕಷ್ಟನೇ ಸರ್. ಅದು ಅಲ್ಲದೆ ರಾತ್ರಿ ಹೊತ್ತು ನನಗೆ ಕಣ್ ಸರಿಯಾಗಿ ಕಾಣಿಸಲ್ಲ ಸರ್. ಆ ಮಾತ್ ಇಲ್ಲಿ ಹೇಳ್ತಿದ್ಯಲ್ಲ, ಮೊದ್ಲೇ ಹೇಳಕ್ಕಾಗಲ್ವಾ? ಏನ್ ಮನುಷ್ಯ ನೀನು. ಮಿತ್ರ, ಇವಾಗ ಏನ್ ಮಾಡೋದು? ಇಲ್ಲೇ ಸ್ಟೇ ಮಾಡೋದಾ? ಬೇಡ ಮನುಷ್ಯ, ಕಾಡಲ್ಲಿ ಹೇಗೆ ಉಳಿಯಕ್ಕಾಗತ್ತೆ, ಹೊರಟು ಬಿಡೋಣ. ಪ್ಲೀಸ್ ಮಿತ್ರ ಅವ್ರೆ, ಬೇಡ, ಇಲ್ಲೇ ಇದ್ಬಿಡೋಣ. ಡ್ರೈವರ್ ಕೂಡ ಕಷ್ಟ ಅಂತಿದಾರಲ್ವಾ. ಅವನು ಕಷ್ಟ ಆದ್ರೆ ನಾನು ಡ್ರೈವ್ ಮಾಡ್ತೀನಿ. ಮೊದಲು ನೀವು ಒಳಗೋಗಿ ಕೂತ್ಕೊಳ್ಳಿ. ನಡೀರಿ. ಭಾಗ್ಯ, ನಡಿ. ಸರ್, ಯಾವುದೇ ಪ್ರಾಬ್ಲಮ್ ಆಗ್ದಿರೋ ಹಾಗೆ ನಾನು ಕರ್ಕೊಂಡು ಹೋಗ್ತೀನಿ. ಬೇಡ ಅಂದ್ರೂ ಹೋಗ್ತಾ ಇದ್ದೀರಾ, ಹುಷಾರಾಗಿ ಹೋಗಿ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು. ಹೋಗಿ ಬನ್ನಿ. ಏಯ್, ನೀನೇನಿಲ್ಲಿ? ನಿಮಗ್ ರೂಟ್ ಗೊತ್ತಿಲ್ಲ ಅಲ್ವೇನ್ರಿ? ನಾನ್ ಹೇಳ್ತೀನಿ. ಹೌದೌದು, ನೀನ್ ದೊಡ್ಡ GPS ನೋಡು, ಮಧ್ಯರಾತ್ರಿ ಕಾಡಲ್ಲಿ ದಾರಿ ಹೇಳ್ತೀಯ. ಈ ರೂಟ್ ನನಗ್ ಚೆನ್ನಾಗ್ ಗೊತ್ತು ರೀ. ನಾನು ಇಲ್ಲಿದ್ರೆ ನೀವ್ ದಾರಿ ತಪ್ಪಲ್ಲ. ಡ್ರೈವಿಂಗ್ ಮಾಡ್ತಿರೋದು ನಾನಾ ನೀನಾ? ಡ್ರೈವ್ ಮಾಡ್ತಿರೋದ್ ನೀವೇ, ಆದ್ರೆ ನಿಮ್ಮನ್ ಗೈಡ್ ಮಾಡ್ಬೇಕಾಗಿರೋದು ನಾನಲ್ವಾ? ಹೌದೌದು, ಪ್ರತಿದಿನ ನಾನು ನೀನೇ ಗೈಡ್ ಮಾಡ್ತಿರೋ ಹಾಗೆ. ಹೋಗಿ ಹಿಂದಿನ ಸೀಟಲ್ಲಿ ಕೂತ್ಕೋ. ಮಿತ್ರ ಭಾಗ್ಯನ್ ಹೇಗ್ ಬೈತಿದಾನ್ ನೋಡು. ಹೌದು, ಜರ್ನಿಯಲ್ಲಿ ಅವರಿಬ್ರು ಮಧ್ಯೆ ಜಗಳ ತಂದಿಡ್ತೀನಿ ಅಂದಿದ್ದೆ, ಇನ್ನು ಸ್ಟಾರ್ಟ್ ಮಾಡ್ಲಿಲ್ವಾ? ಆಲ್ರೆಡಿ ಅವರಿಬ್ರು ಜಗಳ ಆಡ್ತಿದಾರಲ್ಲ, ಮತ್ತೆ ಜಗಳ ಅವಶ್ಯಕತೆನಾ? ಆ ಊರಿಗೆ ಹೋಗ್ತಿರೋ ಹಾಗೆ ತಡಿತೀನಿ ಅಂತಿದ್ಯಲ್ಲ. ಊರಿಗೆ ಹೋಗೋಕ್ ಮುಂಚೆನೆ ಒಂದ್ ಅಪಾಯ ಎದುರಾಗಿ ಯಾವ್ದಾದ್ರೂ ಅನರ್ಥ ಆಗದೆ ಇರಲ್ಲ. ಮಾವ. ಹಲೋ ಮಾವ. ಹಲೋ ಭಾಗ್ಯ, ಎಲ್ಲಿದ್ದೀರಮ್ಮ? ಬಸ್ಸಲ್ಲಿ ಹೋಗ್ತಿದ್ದೀವಿ ಮಾವ. ನೀವು ಮನೆಯಿಂದ ಹೊರಟಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಮ್ಮ. ನಿಮ್ ಹಿಂದಿನ ಕಾರಲ್ಲಿ ಬರ್ತಾ ಇದ್ದೀನಮ್ಮ. ಬೇಗ ಬಸ್ನ ನಿಲ್ಸಮ್ಮ. ಯಾಕ್ ಮಾವ? ನಿಮ್ಗೇನೋ ಅಪಾಯ ಆಗುತ್ತೆ ಅಂತ ದೀಕ್ಷಿತರು ಹೇಳಿದ್ರು. ಅಯ್ಯೋ, ಏನ್ ಮಾವ ನೀವ್ ಈ ರೀತಿ ಹೇಳ್ತಿದ್ದೀರಾ? ನಿಮ್ಗೆ ತೊಂದರೆ ಆಗುತ್ತೆ ಅಂತ ದೀಕ್ಷಿತರು ಹೇಳಿದ್ರಮ್ಮ. ತಕ್ಷಣ ಬಸ್ ನಿಲ್ಸು, ನಾನ್ ಬರ್ತಾ ಇದ್ದೀನಿ. ಯಾವುದೇ ಅಪಾಯ ಆಗೋಕ್ ಮುಂಚೆ ವಾಪಸ್ ಬಂದ್ಬಿಡಿ. ಸರಿ ಮಾವ. ಮಿತ್ರ ಅವ್ರೆ, ಬಸ್ ನಿಲ್ಸಿ. ಏಕೆ? ಮಾವ್ನವರು ಫೋನ್ ಮಾಡಿದ್ರು, ಏನೋ ಅಪಾಯ ಆಗುತ್ತೆ ಅಂತ ದೀಕ್ಷಿತ್ರು ಹೇಳಿದ್ರಂತೆ. ಯಾವ ಅಪಾಯನೂ ಆಗಲ್ಲ. ನೀನ್ ಟೆನ್ಷನ್ ಪಟ್ಟು ಬೇರೆಯವ್ರಿಗೂ ಟೆನ್ಷನ್ ಕೊಡ್ಬೇಡ. ಅಯ್ಯೋ, ನಾನು ಹೇಳ್ತಿರೋದ್ ನಿಜ ಮಿತ್ರ ಅವ್ರೆ. ಮಾವ್ನವ್ರು ಕೂಡ ನಮ್ ಹಿಂದೆನೆ ಬರ್ತಿದಾರಂತೆ. ಅವ್ರು ನಮಗ್ ತುಂಬಾ ಸಲ ಕಾಲ್ ಮಾಡಕ್ ಟ್ರೈ ಮಾಡಿದಾರೆ. ಪ್ಲೀಸ್ ಬಸ್ ನಿಲ್ಸಿ. ತಲೆ ತಿಂದೆ ಹಿಂದಕ್ಕೆ ಹೋಗು. ಅಯ್ಯೋ, ನನ್ ಮಾತ್ ಕೇಳಿ ಮಿತ್ರ ಅವ್ರೆ. ಏನಾಯ್ತು ಭಾಗ್ಯ? ಯಾಕ್ ಮಿತ್ರಂಗ್ ತೊಂದ್ರೆ ಕೊಡ್ತಿದ್ಯಾ? ಹಿಂದೆ ಬಾ ಪ್ಲೀಸ್ ಮಿತ್ರ ಅವ್ರೆ, ಇಲ್ಲೇ ನಿಲ್ಸಿ ಪ್ಲೀಸ್. ಇದಕ್ಕೂ ಮುಂಚೆ ಕೂಡ ಹೀಗೆ ಆಗಿತ್ತು. ನಾವು ಮುಂದಕ್ಕೆ ಹೋಗೋದ್ ಬೇಡ, ನಿಂತ್ ಬಿಡೋಣ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಷ್ಟು ದೂರ ಬಂದು ಗಾಡಿ ನಿಲ್ಸು ಅಂತಿದ್ಯಲ್ಲ.
ಮನೀಷಾ, ಇವತ್ ನಿನ್ ಟೈಮ್ ಚೆನ್ನಾಗಿದೆ. ನೀನೇನು ಮಾಡ್ದೇನೆ ಭಾಗ್ಯ ಜರ್ನಿ ನಿಲ್ಸಿ ವಾಪಸ್ ಹೋಗೋಣ ಅಂತಿದ್ದಾಳೆ. ಅವಳು ಹಿಂದೆ ಹೋಗೋಣ ಅಂದ್ರೆ ನಿಂತು ಬಿಡ್ಬೇಕಾ? ನಾವು ಮುಂದಕ್ಕೆ ಹೋಗೋಣ. ನೀನು ಅವಳು ಎಡ ಅಂದ್ರೆ ನಿನ್ ಬಲ ಅಂತಿದ್ಯಲ್ಲ. ಮಿತ್ರ, ಬಸ್ ನಿಲ್ಸ್ಬೇಡ, ಮುಂದಕ್ಕೆ ಹೋಗು. ದೇವ್ರೆ, ನೀನೇ ಕಾಪಾಡ್ಬೇಕು. ಏನ್ರಿ, ಬಸ್ ನಿಲ್ಸಿ. ಅಣ್ಣ, ಅಣ್ಣ, ಕೇಶವಣ್ಣ, ಏನಾಯ್ತಣ್ಣ? ತುಳಸಿಗೆ ಹೆರಿಗೆ ನೋವು ಬಂದಿದ್ಯಮ್ಮ. ಅಯ್ಯೋ ಅಣ್ಣ, ಬನ್ನಿ, ಬಸ್ ಹತ್ತಿ, ಬನ್ನಿ ಬನ್ನಿ ಬನ್ನಿ. ಯಾರು ಇವರೆಲ್ಲ? ಯಾಕೆ ಹತ್ತಿಸ್ತಿದ್ಯಾ? ಅವರು ಪ್ರೆಗ್ನೆಂಟ್ ಮನೀಷಾ. ಪೇನ್ ಸ್ಟಾರ್ಟ್ ಆಗಿದೆ. ಹೋಗೋ ದಾರಿಲಿ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಬಿಟ್ಟು ಹೋಗೋಣ. ಈ ರೀತಿ ನಿಲ್ಲಿಸ್ತಾ ದಾರಿಯಲ್ಲಿ ಹೋಗೋರನ್ನೆಲ್ಲ ಹತ್ತಿಸ್ಕೊಂಡು ಹೋಗ್ತಾ ಇದ್ರೆ ಇನ್ನು ಊರಿಗೆ ತಲುಪದ ಹಾಗೆ. ಮಾಮ್, ಅವರು ಪ್ರೆಗ್ನೆಂಟ್. ಸಹಾಯ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಒಳ್ಳೇದ್ ಮಾಡೋದು ನಿಮ್ಮ ಅಮ್ಮಂಗೆ ಇಷ್ಟ ಆಗಲ್ದಲ್ಲ. ಮಿತ್ರ ಅವರೇ, ಹಾಸ್ಪಿಟಲ್ ಆ ಕಡೆ ಇದೆ, ಈ ಕಡೆ. ಓ ಶಿಟ್, ಡ್ಯಾಮ್ ಇಟ್. ಏನಾಯ್ತು ಮೇಡಮ್? ಬಸ್ ರೂಟು ಚೇಂಜ್ ಆಗೋಯ್ತು. ನಾವು ಬಾಂಬ್ ಇಟ್ಟಿರೋ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗಿದ್ದಾರೆ. ದೇವ್ರಿದ್ದಾನೆ, ಆ ದೇವ್ರೇ ದಾರಿ ಬದಲಾಯಿಸಿದ್ದಾನೆ. ಅಬ್ಬಾ, ಬಸ್ ಬೇರೆ ದಾರಿಗೆ ಯಾಕೆ ಹೋಗ್ತಿದೆ? ಬಾಂಬ್ ಇರೋದು ಡೌಟ್ ಆಗಿದ್ಯಾ? ಏನಾಗಿರಬಹುದು? ನಮ್ ಕಡೆಯವ್ರಿಗೆ ಫೋನ್ ಮಾಡಿ ಅಲ್ಲೇನ್ ನಡೀತಿದೆ ಅಂತ ತಿಳ್ಕೊಳ್ಳಿ. ತಕ್ಷಣನೇ ಪ್ಲಾನ್ ನ ಚೇಂಜ್ ಮಾಡಕ್ ಹೇಳಿ. ಪ್ಲಾನ್ ಬಿ ಅಪ್ಲೈ ಮಾಡಕ್ ಹೇಳಿ. ಪ್ಲಾನ್ ಬಿ ಏನು ಮೇಡಮ್? ಅವ್ರಿಗೆ ಗೊತ್ತಿದೆ. ಫಸ್ಟ್ ನೀವು ಫೋನ್ ಮಾಡಿ. ಹೇಳಿದೆ ಮೇಡಮ್, ಅವರು ಬಾಂಬ್ ಇರೋ ಜಾಗದಿಂದ ಹೊರಟಿದ್ದಾರೆ. ಬಸ್ ಹೋಗ್ತಿರೋ ರೂಟ್ಗೆ ಹೋಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಪ್ಲಾನ್ ಮಿಸ್ ಆಗ್ಬಾರ್ದು. ಡ್ರೈವರ್, ಗಾಡಿ ನಿಲ್ಸು. ಸ್ಟಾಪ್ ಸ್ಟಾಪ್, ವೆಹಿಕಲ್ ಸ್ಟಾಪ್. ಸರ್, ಈ ರೂಟಲ್ಲಿ ಬಸ್ ಏನಾದ್ರೂ ಹೋಯ್ತಾ? ಈಗಷ್ಟೇ ಹೋಯ್ತು. ಮಂಜು ಬೀಳ್ತಾ ಇದೆ, ಹೋಗ್ಬೇಡಿ ಅಂದೆ. ಎಷ್ಟೇ ಹೇಳಿದ್ರು ನಿಲ್ದೆ ಹಾಗೆ ಹೋದ್ರು. ಆ ಬಸ್ಸು ಮುಂದೆ ಹೋಗಬಾರ್ದು, ಅದನ್ನ ತಡಿಬೇಕು. ದಯವಿಟ್ಟು ಸಹಾಯ ಮಾಡಿ. ಅಷ್ಟಕ್ಕೂ ನೀವ್ಯಾರೋ? ಆ ಬಸ್ಸಲ್ಲಿ ಹೋಗ್ತಾ ಇರೋದು ನನ್ನ ಫ್ಯಾಮಿಲಿನೇ ರೀ. ಸರಿ ಸರ್, ನೀವ್ ಹೇಳಿದ್ರೆ ನಿಮ್ಮವ್ರು ಕೇಳ್ಬೋದೇನೋ. ಹೋಗೋಣ? ನನ್ನ ಕಾರಲ್ಲಿ ಹೋಗೋಣ ಸರ್. ಸರಿ, ಕಾನ್ಸ್ಟೇಬಲ್ಸ್ ಗಾಡಿ ಎತ್ತಿ.